1052ರಲ್ಲಿ ಪಶ್ಚಿಮ ಟಿಬೆಟ್ನಲ್ಲಿ ಒಂದು ಶ್ರೀಮಂತ ಕುಟುಂಬದಲ್ಲಿ ಮಿಲೆರಿಪ ಜನಿಸ್ತಾನೆ. ತಂದೆ, ತಾಯಿ, ತಂಗಿ ಹಾಗೂ ದೊಡ್ಡಪ್ಪನೊಂದಿಗಿನ ತುಂಬು ಕುಟುಂಬ ಅವರದು. ಮಿಲೆರಿಪ ತಂದೆ ಸತ್ತ ನಂತರ ಮನೆಯ ಜವಾಬ್ದಾರಿಗಳು ಅವನ ದೊಡ್ಡಪ್ಪನ ವಶವಾಗುತ್ತೆ. ತಂದೆಯಂತೆ ತನ್ನ ದೊಡ್ಡಪ್ಪ ಅಂದುಕೊಂಡಿರುವುದು ಮಿಲೆರಿಪನ ಪಾಲಿಗೆ ಸುಳ್ಳಾಗತ್ತೆ. ತಮ್ಮ ಮನೆಯಲ್ಲಿಯೇ ಮನೆಯ ನೌಕರರ ಹಾಗೆ ಬದುಕುವ ಪರಿಸ್ಥಿತಿ ಮಿಲೆರಿಪ ಕುಟುಂಬಕ್ಕೆ ಬರುತ್ತದೆ. ಇದೆಲ್ಲವನ್ನ ಕಂಡ ಮಿಲೆರಿಪ ತನ್ನ ದೊಡ್ಡಪ್ಪನಿಗೆ ಬುದ್ಧಿ ಕಲಿಸುವ ಸಲುವಾಗಿ ಕ್ಷುದ್ರ ಶಕ್ತಿಗಳ ಮೊರೆ ಹೋಗಿ ಒಬ್ಬ ದೊಡ್ಡ ಮಾಂತ್ರಿಕನಾಗಿ ಬರುತ್ತಾನೆ. ಅವನು ಮಾಂತ್ರಿಕನಾಗಿ ಮರಳಿ ಹಳ್ಳಿಗೆ ಬರುವಷ್ಟರಲ್ಲಿ ಅವನ ತಾಯಿ ಹಾಗೂ ಸಹೋದರಿ ಆಗಲೇ ಸತ್ತು ಹೋಗಿರುವುದಾಗಿ ಗೊತ್ತಾಗುತ್ತದೆ. ಮೊದಲೇ ತನ್ನ ದೊಡ್ಡಪ್ಪನ ಮೇಲೆ ಕೋಪ, ಈಗ ತಾಯಿ ಹಾಗೂ ಸಹೋದರಿಯ ಸಾವು ಅವನನ್ನು ಮತ್ತಷ್ಟು ಕೋಪಗೊಳ್ಳುವಂತೆ ಮಾಡುತ್ತದೆ. ಸಿಡಿಗಾಗಿ ಮಿಲೆರಿಪ ಸಮಯವನ್ನು ಕಾಯುತ್ತಿರುವಾಗಲೇ ತನ್ನ ದೊಡ್ಡಪ್ಪನ ಮೊದಲ ಮದುವೆ ನಿಶ್ಚಯವಾಗಿರುವುದು ಗೊತ್ತಾಗುತ್ತದೆ. ಮದುವೆ ದಿನ ತನ್ನ ಕ್ಷುದ್ರ ಶಕ್ತಿಯ ಬಳಸಿ ಮದುವೆಯ ಜಾಗದಲ್ಲಿ ಹಿಮದ ಕಲ್ಲುಗಳು ಬೀಳುವಂತೆ ಮಾಡಿ ಸುಮಾರು ಜನರ ಸಾವಿಗೆ ಕಾರಣನಾಗುತ್ತಾನೆ. ತನ್ನೆಲ್ಲ ಸೇಡಿನ ಕಿಚ್ಚು ಆರಿದ ನಂತರ ಅವನಿಗೆ ಪಾಪ ಪ್ರಜ್ಞೆ ಕಾಡಲು ಶುರುವಾಗುತ್ತೆ. ತನ್ನ ಪಾಪವನ್ನು ಕಳೆದುಕೊಳ್ಳುವುದಕ್ಕಾಗಿ ಗುರುವಿನ ಹುಡುಕಾಟವನ್ನು ಮಿಲೆರಿಪ ಆರಂಭಿಸ್ತಾನೆ. ಆ ಹುಡುಕಾಟದಲ್ಲಿ ಅವನಿಗೆ ಮಾರ್ಪ ಎಂಬ ಗುರುವಿನ ಭೇಟಿಯಾಗತ್ತೆ. ಮಾರ್ಪ ಮಿಲೆರಿಪನ ಜೀವನದ ದಾರಿಯನ್ನು ಕಂಡು ಅವನನ್ನು ಶಿಷ್ಯನಾಗಿ ಸ್ವೀಕರಿಸೋದಕ್ಕೆ ನಿರಾಕರಿಸ್ತಾನೆ. ನಂತರ ಮಿಲೆರಿಪ ಮಾರ್ಪನ ಮನೆಯಲ್ಲಿ ಸುಮಾರು ವರ್ಷಗಳ ಕಾಲ ಕೇವಲ ಮನೆಯ ಕೆಲಸದವನ ಹಾಗೆ ಕೆಲಸ ಮಾಡಿಕೊಂಡಿರುತ್ತಾನೆ. ಎಲ್ಲ ಅವಮಾನಗಳನ್ನು ಎದುರಿಸಿ ನಿಂತು ನಂತರ ಮಾರ್ಪ ಅವನಿಗೆ ಆಧ್ಯಾತ್ಮದ ದಾರಿಯನ್ನು ತೋರಿಸುತ್ತಾನೆ.